ನಮಸ್ಕಾರ ರೈತ ಮಿತ್ರರೇ. ಇವತ್ತು ಕೆಲಸ ಮೆಣಸಿನ್ಕಾಯಿ ಕೊಯ್ಯೋದೆ. ಮೆಣಸಿನ್ಕಾಯಿ ಕೊಯ್ದು 15 ದಿನ ಆಯಿತು. ಸೊ ಮೆಣಸಿನ್ಕಾಯಿ ಎಲ್ಲ ಬೆಳೆದಿತ್ತು, ಅದಕ್ಕೆ ಮೆಣಸಿನ್ಕಾಯಿ ಕೊಯ್ಯೋದ ಅಂತ ಹೋದ್ವಿ. ಮೆಣಸಿನ್ಕಾಯಿ ರೇಟ್ ಅಂತೂ ನಮ್ಮ ಮೈಸೂರು ಆರ್ ಎಮ್ ಸಿ ರೇಟಲ್ಲಿ ಚೇಂಜೇ ಆಗಿಲ್ಲ. 30 ರೂಪಾಯಿನೇ ಐತೆ ಒಂದು ವಾರದಿಂದ. ಸೊ 30 ರೂಪಾಯಿ ಏನು ಮಾಡೋದು, ಬಳ್ತ್ಬಿಟ್ಟೈತಲ್ಲ, ಏನು ವೇಸ್ಟ್ ಆಗಿದೆ ಅಂದ್ಬಿಟ್ಟು ಕುಯ್ಯೋಕೆ ಹೋದ್ವಿ. ನಾನು ಅಮ್ಮ ಇಬ್ಬರೇ ಹೋಗಿದ್ದು. ಆಮೇಲೆ ಅಣ್ಣ ಬಂದ. 3 ಜನ ಸೇರ್ಕೊಂಡು ಕುಯ್ದ್ವಿ. ಒಂದು ಬಟಾರ ಆಗಷ್ಟು ಕುಯ್ದ್ವಿ. ಮೆಣಸಿನ್ಕಾಯಿನೂ ಚೆನ್ನಾಗೇ ಐತೆ, ಬಟ್ ಕಡಿಮೆ ಅಂದರೂ 40 ರೂಪಾಯಿ ರೇಟ್ ಇದ್ರೂ ಗೀಡ್ತಿದೆ. ಇವಾಗ 30 ರೂಪಾಯಿ ಅಂದರೆ ಹೆಂಗಿದ್ರು ನಮಗೆ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಈ ಥರ ಕಡಿಮೆಗೆ ತಗೊಳ್ಳೋದು. ಒಂದು ಬಟಾರ ಕುಯ್ದ್ವಿ. ಈ ಒಂದು ಬಟಾರ ಎಷ್ಟು ವೆಯ್ಟ್ ಬರ್ಬೋದು ಅಂತ ಮರೀದೆ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರ್ತದಲ್ಲ ಮೆಣಸಿನ್ಕಾಯಿ ಕೊಯ್ಯೋರಿಗೆ ಒಂದು ಬಟಾರ ಕೊಯ್ದರೆ ಎಷ್ಟು ವೆಯ್ಟ್ ಬರುತ್ತೆ ಅಂತ. ಸೊ ಒಂದು ಬಟಾರ ಅಷ್ಟೇ ಕುಯ್ದಿದ್ದು. ಅಂದರೆ ನಾವು ಹೋಗಿದ್ದು ಲೇಟ್ ಆಯಿತು, ಒಂದು 11 ಗಂಟೆಗೆ ಹೋದ್ವಿ. ಸೊ 11 ಗಂಟೆಗೆ ಹೋಗಿ 4 ಗಂಟೆ ಗಂಟ ಕುಯ್ದ್ವಿ. ಒಂದು ಬಟಾರದಷ್ಟು ಕುಯ್ದಿದ್ದೀವಿ. ಇಷ್ಟೇ ಆಗಿದ್ದು. ಸೊ ನಿಮ್ಮ ಕಡೆ ಇವತ್ತು ರೇಟು 30 ರೂಪಾಯಿ ಅಷ್ಟೇ. 30 ರೂಪಾಯಿ ಅಂದರೆ ನಮಗೆ ಒಂದು 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಥರ ಕಡಿಮೆಗೆ ಹಾಕ್ಕೊಡೋದು. ಸೊ ನಿಮ್ಮ ಕಡೆ ಎಷ್ಟು ರೇಟು ಅಂತಲೂ ಮರೀದೆ ಕಮೆಂಟ್ ಮಾಡಿ. ಬಾಯ್.